ಇದು ಯಾವುದೇ ಸಭೆ ಸಮಾರಂಭ ಅಲ್ಲ, ಮನೆಯ ಕಾರ್ಯಕ್ರಮವೂ ಅಲ್ಲ. ಬದಲಿಗೆ ಇವರು ಭಜನೆ ಮಾಡುತ್ತಿರುವುದು ನೀರಿಗಾಗಿ, ಭದ್ರಾ ಮೇಲ್ದಂಡೆ ಯೋಜನೆಗಾಗಿ. ಹೌದು, ಚಿತ್ರದುರ್ಗ ಜಿಲ್ಲೆಯ ಜನರ ಬಹುಬೇಡಿಕೆಯ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಚಾಲ್ತಿಯಲ್ಲಿದ್ದು, ಕೇಂದ್ರ ಸರ್ಕಾರ ಹಣ ಬಿಡುಗಡೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಇದು. ಇನ್ನು ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಿದ್ದು, 5,300 ಕೋಟಿ ಹಣ ಮೀಸಲಿಟ್ಟಿದ್ದು, ಇದುವರೆಗೂ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಚಿತ್ರದುರ್ಗದ ಸಂಸದರ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದು, 2ನೇ ದಿನವಾದ ಇಂದು ವಿನೂತನವಾಗಿ ಭಜನೆ ನಡೆಸುವ ಮೂಲಕ ರೈತರು ಸರ್ಕಾರದ ಕಣ್ತೆರೆಯಲು ಮುಂದಾಗಿದ್ದಾರೆ. ಇನ್ನು ರೈತರು ಇಲ್ಲೇ ನಿದ್ದೆ, ಇಲ್ಲೇ ಊಟ, ಎಲ್ಲ ಇಲ್ಲೇ. ಇನ್ನು ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಹಣ ಬಿಡುಗಡೆ ಮಾಡುವವರೆಗೂ ಕೂಡ ಜಗ್ಗದೆ ಕುಗ್ಗದೆ ಇಲ್ಲೇ ಇದ್ದು ಪ್ರತಿಭಟನೆ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ 2023ರಲ್ಲಿ 5,300 ಕೋಟಿ ಘೋಷಣೆ ಮಾಡಿತ್ತು, ಬಿಡುಗಡೆ ಮಾಡಿಲ್ಲ. ಅದಕ್ಕೆ 5ನೇ ತಾರೀಕಿಂದ 2/5ರಿಂದ ನಿರಂತರ ಧರಣಿ ಇಲ್ಲಿ ಇಲ್ಲೇ ಊಟ ಇಲ್ಲೇ ಮಾಡ್ಕೊಂಬೋದು, ಇಲ್ಲಿ ಅಡುಗೆ ಮಾಡ್ಕೊಂಬೋದು. ನೋಡ್ತೀರ ಅಲ್ಲಿ ಅಡುಗೆ ನೋಡ್ತಾರೆ, ಅಡುಗೆ ಮಾಡಿದ್ರಲ್ಲಿ ಹಿಂದಲ್ಲೇ ತರಕಾರಿ ಹಾಕಿದೆ, ರೇಷನಲ್ಲಿ ಅಕ್ಕಿ ಪಾಕೆಟ್ಗಳಿದಾವಲ್ಲಿ, ಎಣ್ಣೆ ಇದೆ, ಗಂಟೆ ಇದ್ದಾವೆ, ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತಿದ್ವಿ. ಈಗ ಇದನ್ನ ರೀತಿಯಾಗಿ ಚಳುವಳಿ ಮಾಡ್ತೀವಿ. ಇದೊಂದು ರೀತಿ ಚಳುವಳಿ ಇವತ್ತು ಭಜನೆ ಮಾಡ್ತೀವಿ, ಇನ್ನೊಂದು ರೀತಿ ಮಾಡ್ತೀವಿ. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರ 5,300 ಕೋಟಿ ಘೋಷಣೆ ಮಾಡಿದ ಒಂದೇ ರೀತಿ ನಮ್ಮ ಸಚಿವರು ಕೆ.ಎಸ್. ನಾರಾಯಣಸ್ವಾಮಿ ಅವರು ಬಾಯಿ ಮಾತು ಬೇಕಿಲ್ಲ ನಮಗೆ. ಇವಾಗ ಬಾಯಿ ಮಾತು ಬಿಟ್ಟು ಕೇಂದ್ರ ಸರ್ಕಾರ ನೋಡ ಹಣ ಬಿಡುಗಡೆ ಮಾಡಿದ್ವಿ ಅಂತೇಳಿ ದಾಖಲೆ ತರಬೇಕು. ಅವಾಗ ದಾಖಲೆ ತಂದು ನಮ್ಮ ತೋರಿಸ್ತಾ ಮಾತು ಚಳುವಳಿ ವಾಪಸ್ ಅಂತೀವಿ. ಅಲ್ಲೇ ಚಳುವಳಿ ವಾಪಸ್ ನಮ್ಮ ಯಾವ್ದು ಕಾರಣಕ್ಕೂ ವಾರ ತಿಂಗಳಾಗ್ಬೋದು. ಈಗ ಚುನಾವಣೆ ಸಂಬಂಧ ನಮಗೆ ಇವಾಗ ಕೇಂದ್ರ ಸರ್ಕಾರ ಏನು 2023 ಘೋಷಣೆ ಮಾಡಿದ ಬಜೆಟ್ 5,300 ಕೋಟಿ ಅದು ಹಣ ಬಿಡುಗಡೆ ಮಾಡೋರು ನಾವು ಚಳುವಳಿ ನಿಲ್ಲಿಸಲ್ಲ. ನಿರಂತರವಾಗಿ ವಿಭಿನ್ನವಾಗಿ ಜಾಸ್ತಿ ಆಗ್ತಿದೆ. ಯಾಕಂದರೆ ಬರಗಾಲ ನಾಡು ಜಿಲ್ಲೆ ಇದು, ರೈತರ ಬಂದು ಭಾಗವಹಿಸ್ತಾರೆ. ಇಲ್ಲಿ ವಿಭಿನ್ನ ರೀತಿ ಚಳುವಳಿ ಮಾಡ್ತಾರೆ ನಾವು ಅಂತ ರೈತರಲ್ಲಿ ಮನವಿ ಮಾಡ್ತೀವಿ. ರೈತರು ಬಂದು ಹೆಚ್ಚೆಚ್ಚು ಬರ್ತಾರೆ. ಯಾಕಂದರೆ ನಮಗೆ ಅಷ್ಟು ನೀರು ಬರ ಇದೆ ಇಲ್ಲದಷ್ಟು ಆಹಾಕಾರಿ ನಮಗಿದೆ. ರೈತರು ಹೆಚ್ಚಾಗಿ ಬಂದ್ಬಿಟ್ಟು ಜಾತಿ ಕಾಣ್ತಾ ವಾಪಸ್ ತಮ್ಮಲ್ಲಿ ನಾವು ಬೇಡಿಕೆ ಇರಬೇಕು, ಅಲ್ಲೇ ವಾಪಸ್ ತಮ್ಮ. ಒಟ್ಟಾರೆ ಕಾದು ಕಾದು ಸಾಕಾದ ರೈತರು ಪ್ರತಿಭಟನೆಗೆ ಇಳಿದಿದ್ದು ಒಂದೇ ಹೆಜ್ಜೆ ಮುಂದೆ ಹೋಗಿದ್ದು, ಭಜನೆ ನಡೆಸಿ ಹಾಡು ಹಾಡುವ ಮೂಲಕ ಸರ್ಕಾರದ ಕಣ್ಣು ತೆರೆಯುವ ಕೆಲಸಕ್ಕೆ ಕೈ ಹಾಕಿದ್ದು, ಸರ್ಕಾರ ಇನ್ನಾದರೂ ಎಚ್ಚೆತ್ತು ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕಿದೆ.